ಹೀಗಾಗಿ ನಮ್ಮ ವರ್ಲ್ಡ್ ಬ್ಯಾಂಕು ನಮ್ಗೆ ವಾರ್ನಿಂಗ್ ಕೊಡ್ಲಿಕ್ಕತ್ತದ, ನಿಮ್ಮ ಸಾಲ ಹೆಚ್ಚಾಗ್ಯದ, ನೀವು ನಾಳೆ ಹೆಂಗೆ ತೀರ್ಸೋರು ಅನ್ನೋದಕ್ಕಿಂತಲೂ ನಾಳೆ ನಿಮ್ಮ ಬದುಕು ಹೆಂಗೆ ಅನ್ನೋ ಒಂದು ಚಿಂತೆ ಅವ್ರಿಗೂ ಆಗ್ಯದ. ಆದರೆ ನಮ್ಮ ಸರ್ಕಾರ, ಮೋದಿಯವ್ರ ಸರ್ಕಾರ ಇದನ್ನು ಹೊರಗೆ ಹಾಕ್ತಾನೇ ಇಲ್ಲ, ಸರಿಯಾದ ಡಾಟಾಗಳನ್ನು ಹೊರಗೆ ಬಿಡುಗಡೆ ಮಾಡ್ತಾನೇ ಇಲ್ಲ. ಈಗ ನೋಡ್ರಿ, ಒಂದು ಸಣ್ಣ ಉದಾಹರಣೆ ನಿಮ್ಮ ಮುಂದದ. ನೀವು ಮೊನ್ನೆ ಬಜೆಟ್ ನೋಡಿದ್ರಿ, 48 ಲಕ್ಷ ಕೋಟಿ ರೂಪಾಯಿ ಬಜೆಟ್. ಈ 48 ಲಕ್ಷ ಕೋಟಿ ಬಜೆಟಿಗೆ ಇದು ಮೂಲ ಯಾವುದಪ್ಪ ಇಲ್ಲಿ ದುಡ್ಡು ಬರ್ತದೆ ಇವ್ರಿಗೆ ಅಂತಂದ್ರೆ, ಇಂಡಸ್ಟ್ರಿ ಅಂದರೆ ಇಲ್ಲ, ಅಗ್ರಿಕಲ್ಚರ್ ಅಂದರೆ ಇಲ್ಲ, ಸ್ವಲ್ಪ ಸ್ವಲ್ಪ ಪ್ರಮಾಣ ಬರ್ತಿರ್ಬೋದು ಅಷ್ಟೇ. ಅದು ಯಾವ ಪ್ರಮಾಣದಲ್ಲಿ ಅಪೇಕ್ಷೆ ಇತ್ತು ಅದಿಲ್ಲ. ಮತ್ತು ದುಡ್ಡು ಎಲ್ಲಿದು ಕೊಡಿಸ್ತಾರೆ ಇವರು? ಟ್ಯಾಕ್ಸ್ ಅಂದರೆ ಟ್ಯಾಕ್ಸ್ 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 ತೆರಿಗೆ ಹೆಂಗೆ ತೆರಿಗೆ? ಇದು ಈ 48 ಲಕ್ಷ ಕೋಟಿ ರೂಪಾಯಿಗಳಲ್ಲೇ 44 ಲಕ್ಷ ಕೋಟಿ ರೂಪಾಯಿಗಳು ಟ್ಯಾಕ್ಸಿಂದ ಹೋಗ್ತಾಯಿದ್ದವು. ನಾವು ಟ್ಯಾಕ್ಸ್ ಕೊಡ್ತಾಯಿದ್ವಿ ಪ್ರತಿಯೊಂದಕ್ಕೂ. ಅದು ಕೇವಲ ಮೇಲೆ 8 ಅಥವಾ 6 ಲಕ್ಷ ಕೋಟಿ ರೂಪಾಯಿ ಅಷ್ಟೇ ಇನ್ನುಳಿದ ಕ್ಷೇತ್ರಗಳಲ್ಲಿ ದುಡ್ಡು ಬರ್ತದಲ್ಲ ನಮ್ಗೆ ಖರ್ಚು ಮಾಡೋದಕ್ಕೆ ಅನ್ನೋದು ಸ್ಪಷ್ಟ ಆಗ್ತಾಯಿದೆ. ಈಗ ನಾವು ಕಾರ್ಪೊರೇಟ್ಗಳಿಗೆ ಬಂದು ಈಗ 100-150 ದಿನ ಆಗಿರ್ಬೋದು ನಮ್ಮ ಮೋದಿಜಿಯವರು. ಈ ಬಂದು 100-150 ದಿನದಲ್ಲ ಹೆಚ್ಚು ಕಡಿಮೆ 2 ಲಕ್ಷ ಕೋಟಿ ರೂಪಾಯಿಗಳನ್ನು ಈ ಡೆವಲಪ್ಮೆಂಟ್ ಹೆಸರಿನಲ್ಲ ಇವ್ರಿಗೆ ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ ಅಂತೇಳಿ ಸುದ್ದಿಗಳಿದ್ದಾವೆ. ಇದನ್ನು ಸರಿಯಾಗಿ ಹೇಳಲ್ರಿ ನಮ್ಮ ಸರ್ಕಾರ, ಕೇಂದ್ರ ಸರ್ಕಾರ. ಯಾಕೋ ಏನು ಆದಷ್ಟು ಅಂಕಿ ಸಂಖ್ಯೆಗಳು ಹೈಡ್ ಆ್ಯಂಡ್ ಸಿಕ್ ಮಾಡೋದು. ಹೀಗಾಗಿ ಮುಂದಿನ ದಿನ ಭಾಳ ಭಯಂಕರ ಇದ್ದಾವೆ, ಮಂದಿ ಬರೋದ, ಇಡೀ ದೇಶ ಆರ್ಥಿಕವಾಗಿ ದಿವಾಳಿ ಹೇಳೋದು ಅಂತೇಳಿ IMF ರಿಪೋರ್ಟ್ ಬರ್ತಾಯಿದ್ದಾವೆ. ಇದು ಗಾಬರಿಗೊಳ್ಳುವಂಥ ವಿಷಯ, ನಾವೆಲ್ಲರೂ ಎಚ್ಚರಗೊಳ್ಬೇಕಾದಂಥ ವಿಷಯ. ಯಾಕಪ್ಪ ಅಂತಂದ್ರೆ ನಮ್ಮ ಸರ್ಕಾರಗಳು ಇವತ್ತು ಏನು ವಿಕಾಸ ಮಾಡ್ತಾಯಿದ್ದಾವ, ನಮ್ಮ ಮೋದಿಯವರ ಸರ್ಕಾರ ಏನನ್ನು ವಿಕಾಸ ಮಾಡಲಿಕ್ಕತ್ತದ ಅನ್ನೋ ಸಹಿತ ಇವತ್ತು ನಾವು ಪ್ರಶ್ನೆ ಮಾಡಬೇಕಾಗ್ಯದ. ಯಾಕಂದ್ರೆ ಗೆಲ್ಲರ ಮುಂದೆ ಹೇಳಿದರು ನಾವು ವಿಕಾಸ ಮಾಡ್ತೀವಿ, ಡೆವಲಪ್ ಮಾಡ್ತೀವಿ, ದೇಶ ನಡೆಸೋದು ಸುಲಭದ ಕೆಲಸ ಅಲ್ಲ, ಕಟಾಕಟ್ ಒಂದಿಷ್ಟೇನೋ ಕಟಾಕಟ್ಟಿರಲ್ಲ, ಒಂದಿಷ್ಟು ಬಡವರಿಗೆ ಹಂಚುವಂಥ ಕೆಲವೊಂದು ಕೆಲಸಗಳನ್ನು ನಮ್ಮ ರಾಹುಲ್ ಗಾಂಧಿಯವರು ಎಲೆಕ್ಷನ್ ಸಮಯದಲ್ಲಿ ಹೇಳಿದರು. ಹಂಚೋನು ಗ್ಯಾರಂಟಿಗಳ ಬಗ್ಗೆ ಒಂದು 20-25 ಗ್ಯಾರಂಟಿಗಳು ಘೋಷಣೆ ಮಾಡಿದರು. ಅದಕ್ಕೆ ವಿರೋಧವಾಗಿ ನಮ್ಮ ಮೋದಿಜಿಯವರು ಹಿಂಗೆ ಹಂಚಿದ್ರೆ ದೇಶ ಉದ್ಧಾರ ಆಗೋದಿಲ್ಲ, ಇದು ವಿಕಾಸದ ರೀತಿ ಅಲ್ಲ ಅಂತ ಹೇಳ್ತಾ ಇರ್ತಾರೆ. ಚುನಾವಣೆ ಸಂದರ್ಭದಲ್ಲಿ ನಾವಿಂಥದ್ದು ಮಾಡೋದಿಲ್ಲ ಅನ್ನೋದು ಒಪ್ಕೊಳ್ತಾರೆ. ಗೆದ್ದ ಮೇಲೆ ಈಗ ಹೊತ್ತು ಅವರು ಈಗ ಇನ್ನುಳಿದ ರಾಜ್ಯಗಳಿಗೆ ಗೆಲ್ಲೋದಕ್ಕೆ ಇದೇ ಹಾದಿ ಹೇಳಿದ್ದಾರೆ ಗ್ಯಾರಂಟಿನ. ಹೌದು, ಗ್ಯಾರಂಟಿಯಿಂದ ಉತ್ಪಾದನೆ ಆಗೋದಿಲ್ಲ. ನಾವು ಏನೋ ಗೌರ್ಮೆಂಟ್ ಕೊಟ್ಟಂತ ಸ್ವಲ್ಪ ದುಡ್ಡು ಮಾರ್ಕೆಟದಲ್ಲಿ ದುಡಿಬೋದು, ತಿರುಗ್ಬೋದು, ಆದರೆ ಪೂರ್ತಿಯಾಗಿ ಉದ್ಯೋಗ ಸೃಷ್ಟಿ ಮಾಡ್ತದಂತ ಇಲ್ಲ. ಅಂದ್ರೆ ನಮ್ಮ ಟ್ಯಾಕ್ಸಿನ ತೊಗೊಂಡನ ಈ 43 ಲಕ್ಷ ಅಥವಾ 44 ಲಕ್ಷ ಕೋಟಿ ರೂಪಾಯಿ ಅಲ್ಲ, ಅದರಲ್ಲಿ ಕೆಲವೊಂದು ದುಡ್ಡು ನಮ್ಗೆ ಹಾಕ್ತಾ ಇದ್ದಾರೆ ಅವರು. ಯಾಕೆ ಉದ್ಯೋಗ ಇಲ್ಲದ್ರು ಏನು ಮಾಡಬೇಕಲ್ರಿ, ಉಪವಾಸ ಕೇಳಲಿಕ್ಕೆ ಆಗೋದಿಲ್ಲ. ಅದು 8 ವರ್ಷ ಕೊಡ್ಕೊಂಡು ಹೋಗೋರ, ಅದು ಭಯಂಕರ ಆಗ್ಲಿಕ್ಕೆ ಆಗ್ತದ್ರಿ ಇವತ್ತು. ಅದನ್ನೇ ಎಚ್ಚರಿಕೆ ಕೊಡ್ತಾ ಇದೆ IMF. ಇದು ನೀವು ಉದ್ಯೋಗ ಸೃಷ್ಟಿ ಯಾವಾಗ ಮಾಡ್ತೀರಿ, ಅಗ್ರಿಕಲ್ಚರ್ಗೆ ಇನ್ನಷ್ಟು ಇಂಪಾರ್ಟೆನ್ಸ್ ಯಾವಾಗ ಕೊಡ್ತೀರಿ, ಅವ್ರಿಗೆ ಮಾರ್ಕೆಟ್ ಯಾವಾಗ ಕೊಡ್ತೀರಿ, ಇಂಡಸ್ಟ್ರಿಗಳಿಂದ ಹೆಚ್ಚು ಬಂದಲ್ಲಿ ಆಗಿದಾವ, ಯಾವ ಇಂಡಸ್ಟ್ರಿ ನಡೀತಾ ಇದ್ದಾರೆ ಇಲ್ಲೇ? ನೀವು ಎಲ್ಲ ಸುಮ್ಮನೆ ಅಂಕ ನಡೆಸಿಬಿಡ್ರಿ. ಪ್ರತಿಯೊಂದು ತಾಲೂಕು ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ ನೋಡಿರಿ ಯಾವ ಫ್ಯಾಕ್ಟ್ರಿಗಳಿದ್ದಾವಪ್ಪ, ಏನು